ಫಸ್ಟ್ ಮೀಟ್ ಮನೆ February 1st 2024 ಲೇಟ್ ಲತೀಫ್ ಎಲ್ಲಾರ ಸಮ್ಮುಖದಲ್ಲ ಕರ್ಕೊಂಡೋಗಿ ರೂಮಲ್ಲಿ ಕೂರ್ಸಿದ್ರು ಅವರು ಆಫೀಸ್ ಕಾಲಲ್ಲಿ ಕೂತಿದ್ರು ಮಾತಾಡ್ಬೇಕಂದ್ರೆ ಎಫರ್ಟ್ ಹಾಕಿ ಏನೋ ನಾನೊಂದು ಕಾನ್ವರ್ಸೇಷನ್ ಕ್ರಿಯೇಟ್ ಮಾಡಬೇಕು ಅಥವಾ ಕ್ಯಾರಿ ಮಾಡಬೇಕು ಅಂತ ಇರ್ಲಿಲ್ಲ. ನಾರ್ಮಲ್ ಆಗಿ 4 ಜನ ಫ್ರೆಂಡ್ಸ್ ಕೊಟ್ಕೊಂಡು ಮಾತಾಡಿದ್ರೆ ಎಷ್ಟು ಸಿಂಪಲ್ ಆಗಿ ಎಷ್ಟು ಈಸಿ ಆಗಿರುತ್ತೆ. ನಾನು ಚಾಟರ್ ಬಾಕ್ಸ್ ಒಂದು ಸ್ವಲ್ಪ ನಂಗೂ ಹಾಗೆ ನಂತರ ಜಾಸ್ತಿ ಮಾತಾಡೋರು ಯಾರೋ ಬೇಕಿತ್ತು ಆ್ಯಂಡ್ ಇವ್ರು ಜಾಸ್ತಿ ಮಾತಾಡಿದ್ರು ಆ್ಯಂಡ್ ಹಿ ವಾಸ್ ವೆರಿ ಟ್ರಾನ್ಸ್ಪರೆಂಟ್. ಆ್ಯಕ್ಚುಲಿ ಅಪ್ರೋಚ್ ಮಾಡಿದ್ದು ನಾನು ಆಯ್ತಾ ಇವ್ರು ನಮ್ಮ ಮನೆಗೆ ಬಂದು ಹೋದ್ಮೇಲೆ ಇನ್ಸ್ಟಾಗ್ರಾಮಲ್ಲಿ ID ಬೇರೆ ಹುಡ್ಕೊಂಡು ಕಷ್ಟಪಟ್ಟು ಯಾರಾದ್ರೂ ಹುಡುಗಿ ಅಷ್ಟು ಎಫರ್ಟ್ ಹಾಕ್ತಾಳ ನಾನು ಹಾಕಿದ್ದೆ. ಅದು ಕಳಿಸಿದ್ರೆ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿಲ್ಲ. ಗುರು ಕಳಿಸ್ಬಿಟ್ಟು ಅರ್ಧ ಗಂಟೆ ಡಿಲೀಟ್ ಮಾಡಿದ್ರೆ ರಿಕ್ವೆಸ್ಟ್ ಯಾರು ಗೊತ್ತಾಗುತ್ತೆ. ಕಾಲ್ ಹಿಮ್ ಬೇಬಿ, ಹಿ ಕಾಲ್ ಮೀ ಚಿನ್ನ ಮುದ್ದು. ಮನ್ಸಿಗೆ ಯಾವಾಗ ಏನ್ ಅನ್ಸುತ್ತಾ ಹೇಳೋದು. ಹಿ ವಿಲ್ ಅಡ್ರೆಸ್ ಮೀ ವಿತ್ ರೆಸ್ಪೆಕ್ಟ್. ಏನಮ್ಮ ಹೋಗಮ್ಮ ಬಾ ಐ ಲೈಕ್ ದಟ್ ಅಂತಾನು ಬರುತ್ತೆ. ಬರುತ್ತೆ ಬಟ್ ಬೇಜಾರದ ಎಷ್ಟೋ ಜನ ಹೇಳ್ತಾರಲ್ಲ ಬರ್ಬೇಕು ಏನಾದ್ರೂ ಆರೋ ಪಿಕ್ಚರ್ ನೋಡ್ಬೇಕು ಅಂದ್ರೆ ಮದುವೆ ಸೀಡಿ ನೋಡ್ಬೇಕು ಅಂತ. ಆ ಪರಿಸ್ಥಿತಿ ನನಗೆ ಬರ್ದಿರೋದ್ರು. ಏನಾಯ್ತು ಸಿ ಇವಾಗ ಯಾರಾದ್ರೂ ಇಷ್ಟ ಆದ್ರು ಅಂದ್ರೆ ಇವನ್ ವಿ ಸ್ಟಾರ್ಟ್ ಲೈಕಿಂಗ್ ದೇರ್ ಹ್ಯಾಬಿಟ್ಸ್ ಆಲ್ಸೋ. ಅವ್ಳು ಮಾತಾಡ್ತಿರ್ಬೇಕು ನನ್ನ ನೆಮ್ಮದಿ. ನಾನು ಐರ್ಲೆಂಡಲ್ಲಿ ಒಬ್ಬನೇ ಇರ್ತಾ ಇದ್ದೆ. ಇವಾಗ ಫ್ರೆಂಡ್ ಜೊತೆ ಮೂವಿನ್ ಆಗಿದ್ದೀನಿ ಒಂದು ಅಪಾರ್ಟ್ಮೆಂಟಲ್ಲಿ. ಬಟ್ ಅದಕ್ಕೂ ಮುಂಚೆ ಒಬ್ಬನೇ ಇರ್ತಾ ಇದ್ದೆ. 5:30 ಕೆಲಸ ಮುಗಿಸ್ಬಿಟ್ಟು ಫೋನ್ ಮಾಡಿಬಿಟ್ಟು ಹೆಡ್ಫೋನ್ ಹಾಕೊಂಡು ಮಾತಾಡೋಕ್ಕೆ ಶುರು ಮಾಡಿದ್ರೆ ನಾನು ಅಡುಗೆ ಮಾಡಿ ತಟ್ಟೆಗೆ ಹಾಕ್ಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಟು ತಿನ್ನಬೇಕು ಅಂತ ಹೇಳೋ ತನಕ ಆರಾಮಾಗಿ ಮಾತಾಡ್ಬೋದು. ಬಟರ್ಫ್ಲೈ ಫೀಲು ಮೊನ್ನೆ ಸಂಡೆ ತನಕ ಗೊತ್ತಾಯ್ತು ಆಗಿದೆ ಅಂತ. ಅಲ್ಲ ಬರೆಗೆಲ್ಲ ಬಿದ್ದಿರ್ಬೋದೇನೋ ಅವತ್ತು. ಹಿಂಗ್ ಬಿದ್ದಿಲ್ಲ, ಇದಕ್ಕಿಂತ ಜ್ವರ. ಟ್ಯೂಸ್ಡೇ ಬರ್ತಾರೆ, ನಾವೆಲ್ಲರೂ ಹೋಗಿ ಏರ್ಪೋರ್ಟ್ ಇಂದ ರಿಸೀವ್ ಮಾಡ್ಕೊಳ್ಳೋಣ ಅಂತ. ಬಟ್ ಪ್ಲಾನ್ ಅಲ್ಲಿ ಟ್ವಿಸ್ಟ್ ಇತ್ತು. ಏನು 2 ದಿವಸ ಚೇಂಜ್. ನಾನು ಅನ್ಕೊಂಡೆ ಓಕೆ ಸ್ಯಾಟರ್ಡೆ ಸಂಡೇ ಬ್ಯಾಚುಲರ್ ಇದ್ದಲ್ಲಿ ಬಿಸಿ ಇರ್ತಾರೆ, ಮಂಡೇ ಪ್ಯಾಕಿಂಗ್ ಮಾಡ್ಕೊಂಡು ಸಂಜೆ ಬರ್ತಾರೆ ಅಂತ ಅನ್ಕೊಂಡೆ. ನೋಡಿದ್ರೆ ಸಂಡೇ ಬೆಳಗ್ಗೆ ನಿದ್ದೆಗಣ್ಣಲ್ಲಿ ಆಚೆ ಬರ್ತೀನಿ, ಬೆಲ್ ಮಾಡ್ಬಿಟ್ಟು ಆಚೆ ಬಿಟ್ಟಿದ್ರು. ಮುಂಜಾನೆ ಎದ್ದ ಕೂಡಲೇ ನಿನ್ನ ನೋಡೋ ನೆಪವ ಹುಡುಕುವೆ. ಕೇಳೋಕಂತ ನಿನ್ನ ಮಾತನು ಮೌನಿಯಾಗೆ ನಾನು ನಿಂತೆನು. ಒಂದು ನಗುವ ನೀಡಬಾರದೇನು ನಿನ್ನ ಕಡೆಗೆ ನೋಡುವಾಗ ನಾನು. ಕೂಗೋಕಂತ ನಿನ್ನ ಹೆಸರನ್ನು ದನಿಯ ಚಂದ ಮಾಡಿಕೊಂಡೆನು. ಒಂದು ಸನ್ನೆ ಮಾಡಬಾರದೇನು ನಿಮ್ಮ ಕಡೆಗೆ ಓಡಿ ಬರುವೆ ನಾನು. ಪರಿಚಯವಾದ ಪರಿಯಾಗಿ ನನಗೆ ಥರಥರವಾದ ಸಡಗರವೊಂದ ತಂದಿರುವೆ ನನ್ನ ಎದೆಯೊಳಗೆ. ಸವಿನಯವಾಗಿ ಸೆಳೆದರೆ ಹೇಗೆ ಸನಿಹಕ್ಕೆ ಬರದೆ ಇರಲೇ. ಥರಥರವಾಗಿ ಹೊಸ ಥರವಾಗಿ ಕಾಡಿರುವೆ ನನ್ನ ಕಾಡಿರುವೆ. ಈಗ ನಿನಗೆ ಕಾಟ ಕೊಡುವ ಯೋಗ ದಿನವೂ ಕೊನೆಯಿರದ ದಾರಿ ಮೇಲೆ ಮನೆಯಂತೆ ಕಂಡೆ ನೀನೆ. ನನ್ನ ಬಾಳ ಅರ್ಧ ಚಂದ್ರ ಪೂರ್ಣವಾಗಿದೆ.